ನಮಸ್ಕಾರ ಸ್ನೇಹಿತರೆ, ಮಾತೃಪಾಕ ಶಾಲೆಗೆ ಆತ್ಮೀಯವಾದ ಸ್ವಾಗತ. ನಿಮಗೆಲ್ಲ ಇವತ್ತು ಹೋಳಿಗೆಯಷ್ಟು ಮೃದುವಾದಂತಹ ಆಲೂ ಪರೋಟನ ನಿಮಗೆ ತೋರಿಸೋದಕ್ಕೋಸ್ಕರ ಬಂದಿದ್ದೀನಿ ಫ್ರೆಂಡ್ಸ್. ಅದು ಕೈಯಿಂದ ಅಲ್ಲ, ಮಷೀನಲ್ಲಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಒಂದು 8 ರಿಂದ 10 ಆಲೂಗಡ್ಡೆ ತಗೊಂಡು ಅದನ್ನು 1 2 ಭಾಗ ಮಾಡಿದ್ದೀನಿ. ನೀರು ಹಾಕ್ತಾ ಇದ್ದೀನಿ. ಅಗತ್ಯ ನೀರು ಹಾಕ್ಬಿಟ್ಟು ಅದನ್ನು ಬೇಯೋದಕ್ಕೋಸ್ಕರ ಇಡ್ತಾ ಇದ್ದೀನಿ. ಅದನ್ನು ಇಡೀ ಹಾಕಿದ್ರೆ ಬೇಯೋದು ಸ್ವಲ್ಪ ಕಷ್ಟ, ಯಾಕಂದ್ರೆ ಒಳಗಡೆ ಗಟ್ಟಿ ಇರುತ್ತೆ. ಅದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ಈಗ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, ಸ್ವಲ್ಪ ಉಪ್ಪು ಹಾಕಿ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟನ್ನು. ಈಗ ಇದಕ್ಕೆ ನೀರು ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ನಾದ್ಕೊಂಡ್ಬಿಡೋಣ ಹಿಟ್ಟನ್ನ. ಸ್ವಲ್ಪ ನೋಡಿ, ಇಷ್ಟು ಗಟ್ಟಿ ಇರಬೇಕಾಗುತ್ತೆ. ಒಂದು ಅರ್ಧ ಗಂಟೆ ಹಿಟ್ಟಿನಿಂದರೆ ಸಾಕು. ಈ ಕುಕ್ಕರ್ ಕೂಗ್ತಾ ಇದೆ. 3 ವಿಸಿಲ್ ಅಥವಾ 4 ವಿಸಿಲ್ ಕೂಗಿಸ್ಬಿಟ್ರೆ ಕಂಪ್ಲೀಟ್ ಮೆತ್ತಗಂದ್ರೆ ಮೆತ್ತಗಾಗ್ಬಿಡುತ್ತೆ ಆಲೂಗಡ್ಡೆ. ಗಟ್ಟಿ ಇರಬಾರ್ದು ಇದಕ್ಕೆ. ತಗೊಂಡಿದ್ದೀನಿ. ಈಗ ಸಿಪ್ಪೆ ತೆಗೆದುಬಿಡೋಣ. ಎಲ್ಲನೂ ಸಿಪ್ಪೆ ತಗೊಂಡಿದ್ದೀನಿ. ಈಗ ಇದನ್ನು ಕಂಪ್ಲೀಟ್ ನೈಸ್ ಆಗಿ ಅಂದರೆ ಮೆತ್ತಗೆ ನಾವು ಮಾಡ್ಕೊಂಬಿಡೋಣ. ಪೇಸ್ಟ್ ಥರ ಬರಬೇಕು. ಇದು ಗಡ್ಡೆಗಳ ಥರ ಇರಬಾರ್ದು, ಇದ್ರೆ ನಿಮಗೆ ಬರಲ್ಲ, ಹರಿದೋಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. 1 ಚಮಚ, ದೊಡ್ಡ ಚಮಚ ತುಂಬ ಖಾರದ ಪುಡಿ, ಅರಿಶಿನ, ಗರಂ ಮಸಾಲ 1 ಚಮಚ, ಜೀರಿಗೆ ಮತ್ತು ಹವಿಜದ ಪುಡಿ 1 ಚಮಚ, 1 ಕಟ್ಟು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ಹೂರಣ ಥರ ಇರಬೇಕು. ನೋಡಿ, ಖಾರದ ಹೂರಣ ಥರ ಇದು ಸಂಪೂರ್ಣ ರೆಡಿಯಾಗಿದೆ. ಈಗ ಹಿಟ್ಟು ನೆಂದಿದೆ. ಹಚ್ಕೊಳ್ಳೋದಕ್ಕೆ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನಮಗೆ ಎಷ್ಟು ಅಳತೆ ಬೇಕೋ ಅದನ್ನು ನೋಡಿಕೊಂಡು ನಾವು ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಉರುಳಿ ಮಾಡಿಕೊಂಡು, ಕೈಗೆ ಇದಕ್ಕೆ ಎಣ್ಣೆ ಅವಶ್ಯಕತೆ ಇಲ್ಲ. ಅಕ್ಕಿ ಹಿಟ್ಟನ್ನು ನಾವು ಹಚ್ಕೊಳ್ಳೋದ್ರಿಂದ ನೀಟಾಗಿ ಅದು ಅಂಟ್ಕೊಳ್ಳದೇ ಇರಂಗೆ ನೀಟಾಗಿ ಬರುತ್ತೆ. ನಾವು ಹೋಳಿಗೆ ಹೇಗೆ ನಾವು ಹೂರಣ ತುಂಬ್ತೀವಿ ಅದೇ ಥರ ಇದನ್ನು ತುಂಬ್ಕೋಬೇಕು. ನಾನಾ ಥರ ವೆರೈಟೀಸಲ್ಲಿ ಆಲೂ ಪರೋಟ ಮಾಡಬಹುದು. ಅದರಲ್ಲಿ ಇದು ಒಂದು ದಿಢೀರಂತ ನಾವು ಮಾಡ್ಕೋಬಹುದು. ಯಾಕಂದರೆ ಮನೆಯಲ್ಲಿ ಇರುವಂತಹ ಪದಾರ್ಥಗಳಿಂದ ಬೇಗ ನಾವು ಮಾಡ್ಕೋಬಹುದು. ನೀವು ಇದನ್ನು ಲಟ್ಸೋದಕ್ಕಿಂತ ಇದು ಮಷೀನಲ್ಲಿ ಹಾಕೋದಕ್ಕಿಂತ ಮುಂಚೆ ನೀವು ಈ ಥರ ಮಾಡ್ಕೋಬೇಕಾಗುತ್ತೆ. ಅಂದರೆ ನಿಮಗೆ ಅಲ್ಲಿ ಅಂಟ್ಕೊಳ್ಳೋದಾಗಲಿ ಅಥವಾ ದಪ್ಪ ಸಣ್ಣ ಬರೋದಾಗಲಿ ಬರೋದಿಲ್ಲ. ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಮೊದಲೇ ಒಂದು ಸ್ವಲ್ಪ ಕವರ್ ಹಾಕಿದ್ದೀನಿ. ಆಮೇಲೆ ನಾವು ರೊಟ್ಟಿ ಮಾಡೋದೇನು ತೋರಿಸಿದ್ವಿ, ಆ ರೊಟ್ಟಿ ಮಾಡೋಷ್ಟು ಭಾರ ಕೂಡ ಈ ಪರೋಟಕ್ಕೆ ಹಾಕೋಂಗಿಲ್ಲ. ಸುಮ್ಮನೆ ಒಂದು ಮೇಲ್ಗಡೆಯಿಂದ ಹಿಂಗಿಟ್ಟು ಅದನ್ನಷ್ಟೇ ಮೆತ್ತಗೆ ನಾವು ಅದನ್ನು ತಿರುಕೋಬೇಕಾಗುತ್ತೆ. ಮತ್ತೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ತಿರುಗಿ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಲಟ್ಸ್ಕೊಂಡ್ರೆ ತೆಳುವಾಗಿ ಬರ್ತವೆ ಮಷೀನಲ್ಲಿ. ನಾವೇನು ಹೂರಣ ರೆಡಿ ಮಾಡಿದ್ವಿ ಆಲೂದು, ಅದು ತುಂಬ ಮೆತ್ತಗಿರೋದ್ರಿಂದ ನಾವು ಹಿಟ್ಟಲ್ಲಿ ಹಾಕಿದಾಗ ತುಂಬ ಮೆತ್ತಗಾಗ್ಬಿಡುತ್ತೆ ಗೋಧಿ ಹಿಟ್ಟು. ಸೊ ಹಾಗಾಗಿ ನೀವು ಇದನ್ನು ಹಿಟ್ಟು ಹಾಕೊಳ್ಳೇಬೇಕಾಗುತ್ತೆ. ಸ್ವಲ್ಪ ನೀಟಾಗಿ ತೆಗಿಲಕ್ಕೆ ಬರುತ್ತೆ ಅದು. ಈಗ ಕಾದ ಹಂಚಿನ ಮೇಲೆ ಹಾಕೋತಾ ಇದ್ದೀನಿ. ಇದಕ್ಕೆ ಎಣ್ಣೆಗಿಂತ ತುಪ್ಪ ತುಂಬ ರುಚಿಯಾಗಿರುತ್ತೆ. ಎರಡು ಸೈಡು ನಾವು ನಮ್ಗೆ ಎಷ್ಟು ಕೆಂಪು ಬೇಕೋ ಅಷ್ಟು ಬೇಯಿಸ್ಕೋಬಹುದು. ಬಟ್ ಮೆತ್ತಗಿರಬೇಕು, ಹೋಳಿಗೆ ಥರ ಇರಬೇಕು ಅನ್ನೋದಾದರೆ ನಾರ್ಮಲ್ ಆಗಿ ಬೇಯಿಸ್ಕೋಬೇಕು. ಕಂಪ್ಲೀಟ್ ನೀವು ರೋಸ್ಟ್ ಮಾಡಿಬಿಟ್ರೆ ಕಟ್ಟಗಾಗ್ಬಿಡುತ್ತೆ ಅದು. ಎರಡೂ ಸೈಡು ತುಪ್ಪ ಸವರ್ಕೊಂಡಿದ್ದೀನಿ. ನಾರ್ಮಲ್ ಕೆಂಪಾಗಿದೆ, ನಮ್ಗೆ ಇಷ್ಟು ಸಾಕು. ಯಾಕಂದರೆ ಸಾಫ್ಟ್ ಆಗಿರಬೇಕು. ವಯಸ್ಸಾದವ್ರಿಗೂ ಸಹ ನೀವು ಇದನ್ನು ತಿನ್ನೋದು ಕೊಡ್ಬೋದು. ಆಮೇಲೆ ಈಸಿಯಾಗಿ ಬೇಗ ಬೇಗ ಮಷೀನಲ್ಲಿ ಮಾಡ್ಬಿಡ್ಬೋದು. ನೋಡಿದ್ರಲ್ಲ ಎಷ್ಟು ತೆಳುವಾಗಿ ಬಂದಿದೆ ನೋಡಿ. ಸೇಮ್ ಹೋಳಿಗೆ ಥರನೇ ಬಂದಿದೆ. ಚೆನ್ನಾಗಿದೆ ಅಲ್ವಾ? ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಬಂಧು ಬಳಗ ಸ್ನೇಹ ಎಲ್ಲರಿಗೂ ಇದನ್ನು ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.